ಲೋಕಸಭೆಯಲ್ಲಿ ಒಂದು ದೇಶ ಒಂದು ಚುನಾವಣೆ ಮಸೂದೆ ಬಿಲ್ ಸ್ವೀಕೃತಿಗೊಂಡಿದೆ. ಈ ಕುರಿತಂತೆ ಈ ವೋಟಿಂಗ್ ಕೂಡ ನಡೀತಾ ಇರುವಂತದ್ದು. ಒಂದು ದೇಶ ಒನ್ ನೇಷನ್ ಒನ್ ಎಲೆಕ್ಷನ್ ನರೇಂದ್ರ ಮೋದಿ ಅವರ ದೊಡ್ಡ ಕನಸು. ಯಾಕಂತ ಹೇಳಿದ್ರೆ ಖರ್ಚು ವೆಚ್ಚವೆಲ್ಲವೂ ಕೂಡ ಜಾಸ್ತಿ ಆಗುತ್ತೆ. ಆದ್ರೆ ಒಂದೇ ಸತಿ ಎಲೆಕ್ಷನ್ ನಡೆದು ಬಿಟ್ರೆ ಎಲ್ಲದಕ್ಕೂ ಕೂಡ ಒಂಥರ ಫುಲ್ ಸ್ಟಾಪ್ ಆಗುತ್ತೆ. ಖರ್ಚು ವೆಚ್ಚ ಎಲ್ಲವೂ ಕೂಡ ಕಡಿಮೆ ಆಗುತ್ತೆ. ಕಾನೂನು ಸುವ್ಯವಸ್ಥೆ ಇರ್ಬೋದು, ಪರಿಪಾಲನೆ ಮಾಡುವುದು ಇವೆಲ್ಲವೂ ಕೂಡ ಹೆಲ್ಪ್ ಆಗುತ್ತೆ ಅನ್ನುವಂಥ ನಿಲುವನ್ನ ಈಗಾಗಲೇ ನರೇಂದ್ರ ಮೋದಿ ಅವರು ವ್ಯಕ್ತಪಡಿಸಿದ್ರು. ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ಇದನ್ನೇ ಮತ್ತೆ ಮತ್ತೆ ಪ್ರತಿಪಾದನೆಯನ್ನ ಮಾಡಿದ್ರು. ಅದನ್ನು ಕೂಡ ಜನರ ಮುಂದೆ ಮಾತನಾಡಿದ್ರು, ಜನರನ್ನ ಉದ್ದೇಶ ಕೂಡ ಮಾತನಾಡಿದ್ರು. ಮತ್ತೆ ನಾನು ಬಂದ್ರೆ ಒನ್ ನೇಷನ್ ಒನ್ ಚುನಾವಣೆ ಮಸೂದೆ ಜಾರಿ ಆಗತ್ತೆ ಅನ್ನುವಂಥದ್ದು ಕೂಡ ವ್ಯಕ್ತಪಡಿಸಿದ್ರು. ನೋಡಿ, ಇದು ಲೋಕಸಭೆಯಲ್ಲಿ ಬಿಲ್ ಸ್ವೀಕೃತಿ ಕುರಿತಂತೆ ಈಗ ವೋಟಿಂಗ್ ನಡೀತಾ ಇರುವಂತದ್ದು. ಲೋಕಸಭೆಯಲ್ಲಿ ಒಂದು ದೇಶ ಒಂದು ಚುನಾವಣೆ ಮಸೂದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆಡಳಿತ ಪಕ್ಷದವರು ಕೂಡ ಬಲಾಬಲ ಯಾವ ರೀತಿಯಾಗಿದೆ ನೋಡಿ. ಲೋಕಸಭೆ ಬಲಾಬಲ 293, 234, 21. ಒಂದ್ ಕಡೆ ವಿರೋಧ ಪಕ್ಷದವರು ಇದನ್ನ ವಿರೋಧವನ್ನ ಮಾಡ್ತಾ ಇದ್ದಾರೆ, ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಬೇಡ ಈಗ ಸದ್ಯ ಎನ್ನುವಂತ ನಿಲುವನ್ನ ವಿರೋಧ ಪಕ್ಷದವರು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಒನ್ ನೇಷನ್ ಒನ್ ಎಲೆಕ್ಷನ್ ನಮ್ಮ ದೇಶಕ್ಕೆ ಬಹಳ ಮುಖ್ಯ ಎನ್ನುವಂತ ಸಂದೇಶವನ್ನ ಈಗಾಗಲೇ ಬಿಜೆಪಿಯವರು ಸಾರ್ತಾ ಇದ್ದಾರೆ. ಇದು ಮಾಡಿದ್ರೆ ಎಷ್ಟು ಮಟ್ಟಿಗೆ ನಮ್ಮ ದೇಶಕ್ಕೆ ಹೆಲ್ಪ್ ಆಗುತ್ತೆ, ಆರ್ಥಿಕ ಸಂಕಷ್ಟವನ್ನ ಸರಿದೂಗಿಸಬಹುದಾ ಹಾಗಾದ್ರೆ ಎನ್ನುವಂತ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಲೋಕಸಭೆಯಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಇದು ಗ್ರಾಸವಾಗಿರುವಂತದ್ದು. ಒಂದು ರಾಷ್ಟ್ರ ಒಂದು ಚುನಾವಣೆ ಜಾರಿಗೆ ತರುವಂತ ಸಾಂವಿಧಾನಿಕ ತಿದ್ದುಪಡಿ ಸೇರಿದಂತೆ 2 ಮಸೂದೆಗಳನ್ನ ಅರ್ಜುನ್ ರಾಮ್ ಮೇಘವಾಲ್ ಅವರು ಮಂಡಿಸಿದ್ರು. ಲೋಕಸಭೆಯಲ್ಲಿ ಒಂದು ದೇಶ ಒಂದು ಚುನಾವಣೆ ಮಸೂದೆ ಬಿಲ್ ಸ್ವೀಕೃತಿಗೊಂಡಿದೆ. ಈ ಕುರಿತಂತೆ ಈ ವೋಟಿಂಗ್ ಕೂಡ ನಡೀತಾ ಇರುವಂತದ್ದು. ಒಂದು ದೇಶ ಒನ್ ನೇಷನ್ ಒನ್ ಎಲೆಕ್ಷನ್ ನರೇಂದ್ರ ಮೋದಿ ಅವರ ದೊಡ್ಡ ಕನಸು. ಯಾಕಂತ ಹೇಳಿದ್ರೆ ಖರ್ಚು ವೆಚ್ಚವೆಲ್ಲವೂ ಕೂಡ ಜಾಸ್ತಿ ಆಗುತ್ತೆ. ಆದ್ರೆ ಒಂದೇ ಸತಿ ಎಲೆಕ್ಷನ್ ನಡೆದು ಬಿಟ್ರೆ ಎಲ್ಲದಕ್ಕೂ ಕೂಡ ಒಂಥರ ಫುಲ್ ಸ್ಟಾಪ್ ಆಗುತ್ತೆ. ಖರ್ಚು ವೆಚ್ಚ ಎಲ್ಲವೂ ಕೂಡ ಕಡಿಮೆ ಆಗುತ್ತೆ. ಕಾನೂನು ಸುವ್ಯವಸ್ಥೆ ಇರ್ಬೋದು, ಪರಿಪಾಲನೆ ಮಾಡುವುದು ಇವೆಲ್ಲವೂ ಕೂಡ ಹೆಲ್ಪ್ ಆಗುತ್ತೆ ಅನ್ನುವಂಥ ನಿಲುವನ್ನ ಈಗಾಗಲೇ ನರೇಂದ್ರ ಮೋದಿ ಅವರು ವ್ಯಕ್ತಪಡಿಸಿದ್ರು. ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ಇದನ್ನೇ ಮತ್ತೆ ಮತ್ತೆ ಪ್ರತಿಪಾದನೆಯನ್ನ ಮಾಡಿದ್ರು. ಅದನ್ನು ಕೂಡ ಜನರ ಮುಂದೆ ಮಾತನಾಡಿದ್ರು, ಜನರನ್ನ ಉದ್ದೇಶ ಕೂಡ ಮಾತನಾಡಿದ್ರು. ಮತ್ತೆ ನಾನು ಬಂದ್ರೆ ಒನ್ ನೇಷನ್ ಒನ್ ಚುನಾವಣೆ ಮಸೂದೆ ಜಾರಿ ಆಗತ್ತೆ ಅನ್ನುವಂಥದ್ದು ಕೂಡ ವ್ಯಕ್ತಪಡಿಸಿದ್ರು. ನೋಡಿ, ಇದು ಲೋಕಸಭೆಯಲ್ಲಿ ಬಿಲ್ ಸ್ವೀಕೃತಿ ಕುರಿತಂತೆ ಈಗ ವೋಟಿಂಗ್ ನಡೀತಾ ಇರುವಂತದ್ದು. ಲೋಕಸಭೆಯಲ್ಲಿ ಒಂದು ದೇಶ ಒಂದು ಚುನಾವಣೆ ಮಸೂದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆಡಳಿತ ಪಕ್ಷದವರು ಕೂಡ ಬಲಾಬಲ ಯಾವ ರೀತಿಯಾಗಿದೆ ನೋಡಿ. ಲೋಕಸಭೆ ಬಲಾಬಲ 293, 234, 21. ಒಂದ್ ಕಡೆ ವಿರೋಧ ಪಕ್ಷದವರು ಇದನ್ನ ವಿರೋಧವನ್ನ ಮಾಡ್ತಾ ಇದ್ದಾರೆ, ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಬೇಡ ಈಗ ಸದ್ಯ ಎನ್ನುವಂತ ನಿಲುವನ್ನ ವಿರೋಧ ಪಕ್ಷದವರು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಒನ್ ನೇಷನ್ ಒನ್ ಎಲೆಕ್ಷನ್ ನಮ್ಮ ದೇಶಕ್ಕೆ ಬಹಳ ಮುಖ್ಯ ಎನ್ನುವಂತ ಸಂದೇಶವನ್ನ ಈಗಾಗಲೇ ಬಿಜೆಪಿಯವರು ಸಾರ್ತಾ ಇದ್ದಾರೆ. ಇದು ಮಾಡಿದ್ರೆ ಎಷ್ಟು ಮಟ್ಟಿಗೆ ನಮ್ಮ ದೇಶಕ್ಕೆ ಹೆಲ್ಪ್ ಆಗುತ್ತೆ, ಆರ್ಥಿಕ ಸಂಕಷ್ಟವನ್ನ ಸರಿದೂಗಿಸಬಹುದಾ ಹಾಗಾದ್ರೆ ಎನ್ನುವಂತ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಲೋಕಸಭೆಯಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಇದು ಗ್ರಾಸವಾಗಿರುವಂತದ್ದು. ಒಂದು ರಾಷ್ಟ್ರ ಒಂದು ಚುನಾವಣೆ ಜಾರಿಗೆ ತರುವಂತ ಸಾಂವಿಧಾನಿಕ ತಿದ್ದುಪಡಿ ಸೇರಿದಂತೆ 2 ಮಸೂದೆಗಳನ್ನ ಅರ್ಜುನ್ ರಾಮ್ ಮೇಘವಾಲ್ ಅವರು ಮಂಡಿಸಿದ್ರು. ಮೇಜರ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಪರಸ್ಪರ ಕೈ ಮುಗಿದು ನಮಸ್ಕರಿಸಿಕೊಂಡಿದ್ದಾರೆ ಯತ್ನಾಳ್ ಹಾಗೆ ವಿಜೇಂದ್ರ ಅವರು. ಬಿಜೆಪಿಯಲ್ಲಿ ತಾತ್ಕಾಲಿಕ ಕದನ ವಿರಾಮನ ಹಾಗಾದ್ರೆ ಎನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ವಿಜೇಂದ್ರ ಹಾಗೂ ಯತ್ನಾಳ್ ಮುಖಾಮುಖಿ. ಬಿಜೆಪಿಯಲ್ಲಿ ಹಾಗಾದ್ರೆ ಬಗೆಹರಿತಾ ಈ ಬಣ ಬಡಿದಾಟ ಎನ್ನುವಂತ ಪ್ರಶ್ನೆ. ಇದೇ ಮೊದಲ ಬಾರಿಗೆ ನಗುತ್ತಾ ಕೈ ಮುಗಿದು ಕೊಂಡಿದ್ದಾರೆ ನಾಯಕರು. ನೋಡಿ, ಆ ಫೋಟೋಸ್ ಅನ್ನು ಕೂಡ ನಾವು ನಿಮ್ಗೆ ತೋರಿಸ್ತೀವಿ. ಯಾರ್ಯಾರು ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತ BY ವಿಜೇಂದ್ರ, ಬಸವನಗೌಡ ಪಾಟೀಲ್ ಯತ್ನಾಳ್ ನೋಡಿ ಎಷ್ಟು ಖುಷಿಯಾಗಿ ಕೈ ಮುಗಿದುಕೊಂಡು ನಮಸ್ಕರಿಸಿಕೊಂಡಿದ್ದಾರೆ. ನೋಡಿ, ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ಬೆಳಗಾವಿಯ ಈ ಅಧಿವೇಶನದಲ್ಲಿ ನಡೆದಿರುವಂತಹ ದೃಶ್ಯ ನೀವು ಕೂಡ ಗಮನಿಸ್ತಾ ಇರಬಹುದು. ಯತ್ನಾಳ್ ಹಾಗೆ BY ವಿಜೇಂದ್ರ. ಯಾಕಪ್ಪ ಇಬ್ರು ಒಂದೇ ಪಕ್ಷದವರು, ನಾರ್ಮಲ್ ಆಗಿ ಸಿಗ್ತಾರೆ, ಕೈ ಮುಕ್ಕೊಳ್ತಾರೆ, ನಗಾಡ್ತಾರೆ, ಸರ್ವೇ ಸಾಮಾನ್ಯ. ಆದ್ರೆ ಇದನ್ನ ಎಕ್ಸ್ಕ್ಲೂಸಿವ್ ಆಗಿ ಎಷ್ಟೊಂದು ಹೈಪ್ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ
ಇಬ್ರು ಬಣ ಬಡಿದಾಟ ಹೊಡ್ಕೊಳ್ಳೋದೊಂದು ಬಾಕಿ ಇದೆ. ಆ ರೀತಿಯಾಗಿ ವಾಗ್ಬಾಣವನ್ನ ನಡೆಸಿದ್ದಾರೆ. ಮಾತಾಡೋದು ಒಂದ ಎರಡ? ಸೊ ಎಲ್ಲವಕ್ಕೂ ಕೂಡ ಹಾಗಾದ್ರೆ ಕದನ ವಿರಾಮ ಆಯ್ತಾ ಹಾಗಾದ್ರೆ ತಾತ್ಕಾಲಿಕ ಎನ್ನುವಂತ ಪ್ರಶ್ನೆ ಇದ್ರ ಮೇಲೆ ನಮಗೆ ಡೌಟ್ ಹೊಡಿತಾ ಇದೆ. ನೋಡಿ, ಒಂದ್ ಕಡೆ BY ವಿಜೇಂದ್ರ ಅವರು, ಇನ್ನೊಂದ್ ಕಡೆಯಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೈ ಮುಕ್ಕೊಂಡು ನಗಾಡ್ಕೊಳ್ತಿರುವಂತಹ ದೃಶ್ಯ ಇದು. ಇದು ಬೆಳಗಾವಿಯಲ್ಲಿ ನಡೆದಿರುವಂತಹ ಘಟನೆ. ಇದು ಅಧಿವೇಶನ ನಡೀತಾ ಇದೆ ಸಂದರ್ಭದಲ್ಲಿ ಇಬ್ರು ಮುಖಾಮುಖಿ ಆಗಿದ್ದಾರೆ. ಆ ಸಂದರ್ಭದಲ್ಲಿ ಒಬ್ರಿಗೊಬ್ರು ಕೈ ಮುಕ್ಕೊಂಡು ನಮಸ್ಕರಿಸಿರುವಂತಹ ಫೋಟೋಸ್ ಕೂಡ ಈಗ ಸಿಕ್ಕಿರುವಂತಹ ದೃಶ್ಯ ನೀವು ಕೂಡ ಗಮನಿಸ್ತಾ ಇರ್ಬೋದು. ನಾವು ಕೂಡ ಅದನ್ನ ತೋರಿಸ್ತಾ ಇದ್ವಿ. ಯಾಕಂತ ಹೇಳಿದ್ರೆ ಈ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಬಣ ಆಯ್ತು. ಅದು ಯಾವ ಮಟ್ಟಿಗೆ ವಾಕ್ ಸಮರಕ್ಕೆ ಕಾರಣ ಆಯ್ತು. ಒಂದ್ ಕಡೆ BY ವಿಜೇಂದ್ರ ಅವರು ಹೇಳ್ತಾ ಇರುವಂತದ್ದು ಇದನ್ನಿಲ್ಲಿಗೆ ಬಿಡಿ, ಎಲ್ಲರೂ ಒಗ್ಗಟ್ಟಾಗಿ ಹೋಗೋಣ ಅಂತ ಹೇಳಿದ್ರು. ಆದ್ರೂ ಕೂಡ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಟ್ಟಿಲ್ಲ. ಒಂದಿಷ್ಟು ಆರೋಪವನ್ನ ಮಾಡಿದ್ರು. ಅದೇನು ಸುಖಾಸುಮ್ನೆ ಆರೋಪನ BY ವಿಜೇಂದ್ರ ಅವ್ರ ಮೇಲೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡಿರುವಂತ ಆರೋಪ ಗಂಭೀರವಾದಂತ ಆರೋಪವನ್ನು ಮಾಡಿದ್ರು. ಆರೋಪಕ್ಕೆಲ್ಲ ಸ್ಪಷ್ಟನೆ ಕೊಡುವಂತ ಕೆಲಸವನ್ನು ಕೂಡ BY ವಿಜೇಂದ್ರ ಅವರು ಮಾಡಿದ್ರು. ಆದ್ರೆ ಕೆಲವೊಂದ್ ಕಡೆ ಈ ಫೋಟೋಸ್ ನೀವು ನೋಡ್ತಾ ಇದ್ರು ಕೂಡ ಗಮನಿಸಬಹುದು. ಎಲ್ಲೊಂದ್ ಕಡೆ ತಾತ್ಕಾಲಿಕ ಕದನ ವಿರಾಮ ಹಾಕಿದ್ರ ಎನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. BY ವಿಜೇಂದ್ರ ಹಾಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಒಂಥರ ಹಾವು ಮುಂಗಿಸಿ ಇದೆ ಅಲ್ವಾ, ಶೀತಲ ಸಮರ ಮುಖಾಮುಖಿ ಆದಂತ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಹಾಗಾದ್ರೆ ಬಗೆಹರಿತಾ ಬಣ ಬಡಿದಾಟ? ನೋಡಿ, ಇದೇ ಮೊದಲ ಬಾರಿಗೆ ಇವರಿಬ್ರು ಒಂದಾಗಿರುವಂತ ಸಂದರ್ಭದಲ್ಲಿ ನಗಾಡ್ಕೊಂಡು ಕೈ ಮುಗ್ದಿರುವಂತ ದೃಶ್ಯ. BY ವಿಜೇಂದ್ರ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರು, ಬಸವನಗೌಡ ಪಾಟೀಲ್ ಅವರು ಒಂದ್ ಕಡೆಯಲ್ಲಿ ಒಂದೊಂದು ಬಣವನ್ನೇ ಮಾಡಿಕೊಂಡು ಒಂದಿಷ್ಟು ನಾಯಕರ ಬೆಂಗಾವಲನ್ನೇ ಇಟ್ಕೊಂಡು ಒಬ್ಬೊಬ್ರು ಒಂದೊಂದು ಕಡೆಯಲ್ಲಿ ಈ ಒಂದು ಪ್ರತಿಭಟನೆ ಇರ್ಬೋದು ಅಥವಾ ಮೆರವಣಿಗೆ ಇರ್ಬೋದು ಎಲ್ಲವಕ್ಕೂ ಕೂಡ ಸಾಕೊಂಡು ಹೋಗ್ತಾ ಇದ್ರೆ ಆ ಸಂದರ್ಭದಲ್ಲಿ ತಮ್ಮ ಪಕ್ಷದ ರಾಜ್ಯಾಧ್ಯಕ್ಷರ ನಡೆಯನ್ನೇ ಪ್ರಶ್ನೆ ಮಾಡ್ತಾ ಇದ್ದಿದ್ರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು. ಇನ್ನೊಂದು ಕಡೆಯಲ್ಲಿ ಯಾವುದು ಕೂಡ ಸರಿಯಲ್ಲ ಅಂತ BY ವಿಜೇಂದ್ರ ಅವರು ಕೂಡ ಮತ್ತೆ ಬೆಂಕಿ ಬಿರುಗಾಳಿ ಎಲ್ಲವೂ ಕೂಡ ಬೀರ್ತಾ ಇತ್ತು ಬಿಜೆಪಿ ಪಕ್ಷದಲ್ಲಿ. ಈಗ ಇವರು ಒಗ್ಗಟ್ಟಾಗಿ ಈ ಆಡಳಿತ ಪಕ್ಷವನ್ನ ಸರಿದೂಗಿಸ್ಕೊಂಡು ಹೋಗ್ಬೇಕು, ಅವರ ಆಡಳಿತ ಪಕ್ಷದಲ್ಲಿ ಏನೆಲ್ಲ ಲೋಪದೋಷ ಇದೆ ಅದನ್ನೆಲ್ಲ ಪ್ರಶ್ನೆ ಮಾಡಬೇಕು. ಆದ್ರೆ ಬಿಜೆಪಿ ಪಾಳ್ಯದಲ್ಲಿ ನಡೆದಿದ್ದೇ ಬೇರೆ. ಎರಡು ಬಣ ಆಯ್ತು, ಒಬ್ರಿಗೊಬ್ರಿಗೆ ವಾಕ್ ಸಮರ, ಒಬ್ರಿಗೊಬ್ರಿಗೆ ಜಗಳ. ಕೆಲವೊಂದ್ ಕಡೆ ಇದೆಲ್ಲ ನೋಡ್ತಾ ಇದ್ರೆ ಒಂದಾದ್ರೆ ಹಾಗಾದ್ರೆ ಇದೆಲ್ಲವೂ ಸರಿಯಾಯ್ತಾ? ಹಾಗಾದ್ರೆ ಈ ಒಂದು ಬೆಳಗಾವಿ ಅಧಿವೇಶನದಲ್ಲಿ ಹಾಗಾದ್ರೆ ಇಬ್ರು ಒಟ್ಟಿಗೆ ಮುಗಿಬೀಳ್ತಾರ ಆಡಳಿತ ಪಕ್ಷದ ವಿರುದ್ಧ? ಸಾಕಷ್ಟು ಆರೋಪ ಪ್ರತ್ಯಾರೋಪ ಈಗಾಗಲೇ ಆಡಳಿತ ಪಕ್ಷ ಅಂತ ಹೇಳಿದ್ರೆ ಈಗಾಗಲೇ ಸರ್ಕಾರದ ವಿರುದ್ಧ ಕೇಳಿ ಬರ್ತಾ ಇತ್ತು. ಇದಕ್ಕೆಲ್ಲ ಎಲ್ಲೋ ಒಂದ್ ಕಡೆ ಫುಲ್ ಸ್ಟಾಪ್ ಹಾಕ್ತಾರಾ, ಇಬ್ರು ಎದ್ದೇಳ್ತಾರ ಹಾಗಾದ್ರೆ ಎನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ನೋಡಿ, ಫೋಟೋ ಎಕ್ಸ್ಕ್ಲೂಸಿವ್ ಫೋಟೋ ಇದು. ನಿಮ್ಗೂ ಕೂಡ ಒಂದಿಷ್ಟು ದ್ವಂದ್ವ ಮನಸ್ಥಿತಿ ಉಂಟಾಗಬಹುದು. ಇದು ಕಾಂಗ್ರೆಸ್ನವ್ರು ನೋಡಿ ಅವರಿಗೆ ಟೆನ್ಷನ್ ಆಗ್ಬಹುದು, ಏನಪ್ಪಾ ಇದು ಅಂತ ಹೇಳ್ಕೊಂಡು ಇಬ್ರು ಬಡದಾಡ್ಕೊಳ್ತಾರೆ, ಮೀಡಿಯಾ ಬಂದು ಮಾತಾಡ್ತಾರೆ. ಇವರಾರ ಬಸವನಗೌಡ ಪಾಟೀಲ್ ಅವ್ರು ಏನೋ ಹೇಳ್ತಾರೆ, ಅದಕ್ಕೆ ಸ್ಪಷ್ಟನೆ ಕೊಡುವಂತ ಕೆಲಸ BY ವಿಜೇಂದ್ರ ಅವ್ರು ಮಾಡ್ತಾರೆ. ಆದ್ರೆ ಕೆಲವೊಂದ್ ಕಡೆ ನೋಡಿದಾಗ ಇಬ್ರು ಒಗ್ಗಟ್ಟಾಗ್ಬಿಟ್ರೆ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ.